ANM ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಚಿಂತಾಮಣಿ. ಫ್ಯಾಮಿಲಿ ಟೈಮ್ ಅಂದ್ರೆ ಟೇಸ್ಟಿ ಫುಡ್ ಕಂಪಲ್ಸರಿ ಅಲ್ವಾ? ವೆಲ್ಕಮ್ ಟು ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್. ಟೇಸ್ಟ್ ಮತ್ತು ಕ್ವಾಲಿಟಿ ಒಂದೇ ಪ್ಲೇಸ್ ಅಲ್ಲಿ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಸಿಗುತ್ತೆ ಡೆಲಿಷಿಯಸ್ ನಾರ್ತ್ ಇಂಡಿಯನ್, ಚೈನೀಸ್, ತಂದೂರಿ ಮತ್ತು ಸ್ಪೆಷಲ್ ಟೇಸ್ಟಿ ಫಾಸ್ಟ್ ಫುಡ್ ಐಟಮ್ಸ್, ಫ್ರೆಶ್ ಇಂಗ್ರೀಡಿಯೆಂಟ್ಸ್, ಹೈಜಿನಿಕ್ ಕುಕಿಂಗ್, ಫ್ಯಾಮಿಲಿ ಫ್ರೆಂಡ್ಲಿ, ಕಂಫರ್ಟಬಲ್ ಅಟ್ಮಾಸ್ಫಿಯರ್ ಅಲ್ಲಿ ಡೈನಿಂಗ್ ಆಗಲಿ ಟೇಕ್ ಅವೇ ಆಗಲಿ ಎವ್ರಿ ಬೈಟ್ ಫುಲ್ ಆಫ್ ಟೇಸ್ಟ್. ಇನ್ನು ನಿಮ್ಮ ಯಾವುದೇ ಪ್ರೋಗ್ರಾಮ್ಸ್ಗೆ ಇವರು ಕೇಟರಿಂಗ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಅದರ ಜೊತೆ ಇವರ ಸರ್ವಿಸ್ ಆನ್ಲೈನ್ ಝೊಮ್ಯಾಟೊ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇದು ಲೊಕೇಟ್ ಆಗಿರೋದು ಬಿಸೈಡ್ ಮುನ್ಸಿಪಲ್ ಆಫೀಸ್, ಚಿಂತಾಮಣಿ. ಒನ್ಸ್ ಟೇಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಕಮ್ ಅಗೇನ್. ವಿವಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಫಾಸ್ಟ್ ಫುಡ್. ಗುಡ್ ಟೇಸ್ಟ್, ಫ್ಯಾಮಿಲಿ ಕಂಫರ್ಟ್. ಇವತ್ತೇ ವಿಸಿಟ್ ಮಾಡಿ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ ಸಚಿವ ಡಾಕ್ಟರ್ MC ಸುಧಾಕರ್. ಚಿಂತಾಮಣಿ ನಗರದ ವಿವಿಧ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ನೀಡುವ ಹಕ್ಕುಪತ್ರಗಳನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಫಲಾನುಭವಿಗಳಿಗೆ ವಿತರಿಸಿದರು. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಕ್ಕುಪತ್ರ ವಿತರಿಸಿ ಮಾತನಾಡಿದ ಸಚಿವರು, ಕೊಳಚೆ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ನಿಮ್ಮ ಹೆಸರಿಗೆ ನೋಂದಣಿ ಮಾಡಿದ ನಂತರ ನಗರಸಭೆಯಲ್ಲಿ ಖಾತೆ ತೆರೆಯಲಾಗುತ್ತದೆ ಎಂದರು. ಹಕ್ಕುಪತ್ರ ಪಡೆದವರು ಯಾರು ಮಧ್ಯವರ್ತಿಗಳು ಇತರರ ಮುಖಾಂತರ ನಗರಸಭೆಯಲ್ಲಿ ಖಾತೆಗೆ ಹೋಗಬೇಡಿ. ನಿಮ್ಮ ಮನೆಯ ಬಳಿಗೆ ಬರುವುದಾಗಿ ಈಗಾಗಲೇ ನಗರಸಭೆ ಪೌರಾಯುಕ್ತ GN ಚಲಪತಿರವರು ತಿಳಿಸಿದ್ದು, ಅದರಂತೆ ನಗರಸಭೆ ಅಧಿಕಾರಿಗಳು ನಿಮ್ಮ ಮನೆಗಳ ಬಳಿ ಬಂದಾಗ ದಾಖಲೆ ನೀಡಿ ಖಾತೆ ಮಾಡಿಸಿಕೊಳ್ಳುವಂತೆ ಸಚಿವರು ಸೂಚಿಸಿದ್ದಲ್ಲದೆ ಉಳಿಕೆ ಹಕ್ಕುಪತ್ರ ವಿತರಣೆಗೆ ಸಂಬಂಧಪಟ್ಟ ಅಧಿಕಾರಿಗೆ ಸೂಚಿಸಿರುವುದಾಗಿ ಹೇಳಿದರು. ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಯ ಅಧಿಕಾರಿ ಭಾನುರವರು ಮಾತನಾಡಿ, ಚಿಂತಾಮಣಿ ನಗರದ ಕೊಳಗೇರಿ ಪ್ರದೇಶದ ನಿವಾಸಿಗಳಿಗೆ ಒಟ್ಟು 1300 ಹಕ್ಕುಪತ್ರಗಳನ್ನು ಇದುವರೆಗೂ ನೀಡಿದ್ದೇವೆ. ಇಂದು ಸಹ 40 ಮಂದಿಗೆ ಹಕ್ಕುಪತ್ರಗಳನ್ನು ನೀಡಿದ್ದೇವೆ ಎಂದರು. ಸದರಿ ಹಕ್ಕುಪತ್ರದ ಮೂಲ ದಾಖಲಾತಿಯ ಒಂದು ನಕಲು ಪ್ರತಿಯನ್ನು ನಗರಸಭೆ ಪೌರಾಯುಕ್ತರಿಗೆ ಕಳಿಸಲಾಗುವುದು. ನಗರಸಭೆ ವತಿಯಿಂದ ನಮ್ಮ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿಗೆ ನಗರಸಭೆಯವರು ಖಾತೆ ಮಾಡಿಕೊಡುತ್ತಾರೆ. ನಂತರ ನಾವು ಹಕ್ಕುಪತ್ರ ಪಡೆದುಕೊಂಡವರಿಗೆ ಚಿಂತಾಮಣಿಯ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಮಾಡಿದ ನಂತರ ನಿಮ್ಮ ಹೆಸರಿಗೆ ಖಾತೆ ಮಾಡಿಕೊಳ್ಳಬಹುದು ಎಂದು ವಿವರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ G. ಪ್ರಭು, ನಗರಸಭೆ ಪೌರಾಯುಕ್ತ GN ಚಲಪತಿ, ತಾಲೂಕು ಪಂಚಾಯಿತಿ EO S. ಆನಂದ್ ಸೇರಿದಂತೆ ಸಚಿವರ ಬೆಂಬಲಿತ ಹಲವು ಮುಖಂಡರು ಮತ್ತಿತರರು ಹಾಜರಿದ್ದರು. ಘೋಷಣೆ ಆಗಿರ್ತಕ್ಕಂತಹ ಕೊಳಗೇರಿ ಪ್ರದೇಶದಲ್ಲಿ ಈವರೆಗೂ 1360 ಹಕ್ಕುಪತ್ರವನ್ನು ಕೊಟ್ಟಿದ್ದೀವಿ. ಸೊ ಈ 1300 ಹಕ್ಕುಪತ್ರದಲ್ಲೂ ಒಂದು ನಕಲು ಕಾಪಿನ ನಮ್ಮ ಮಂಡಳಿ ವತಿಯಿಂದ ನಾವು ನಗರಸಭೆ ಆಯುಕ್ತರಿಗೆ ಕಳಿಸ್ಕೊಡ್ತೀವಿ ನಾವು. ಸೊ ನಗರಸಭೆ ಆಯುಕ್ತರು ಇವರಲ್ಲಿ ನಮ್ಮ ಏನು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹೆಸರಿಗೆ ಖಾತೆಯನ್ನ ಮಾಡಿಕೊಡ್ತಾರೆ. ಸೊ ಆ ಖಾತೆ ಆದ ಮೇಲೆ ನಾವು ನಿಮ್ಗೆ ನಾವು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಡ್ತೀವಿ. ಸೊ ರಿಜಿಸ್ಟರ್ ಮಾಡಿಕೊಟ್ಟ ಆದ ಮೇಲೆ ನೀವು ಅದನ್ನ ಖಾತೆ ಬದಲಾವಣೆ ಮಾಡಿಕೊಂಡು ದಾಖಲೆಯನ್ನ ನಿಮ್ಮ ವಶಕ್ಕೆ ನಿಮಗೆ ಎಲ್ಲಾ ಸಹ ಖಾತೆವನ್ನ ವಿತರಣೆ ಮಾಡ್ತೀವಿ. ಈಗಾಗಲೇ ಮಾನ್ಯ ಸಚಿವರು ಸುಮಾರು 1300ಕ್ಕೂ ಅಧಿಕ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದಾರೆ. ಇದು ನಮ್ಮೆಲ್ಲ ಸೌಭಾಗ್ಯ ಅಂತ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಇಲ್ಲಿ ಬಂದಿರೋಂತ ಎಲ್ಲ ನಮ್ಮ ಹಕ್ಕುಪತ್ರಗಳನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈಗ ನಮ್ಮ ಚಲಪತಿ ಸ್ವಲ್ಪ ಹೊರಟು ಒಳ್ಳೆ ಕೆಲಸಗಾರ ಹೊರಟು ಪೊಲೀಸ್ ಆಗಿದ್ದ, ನಂಗೆ ಪೊಲೀಸ್ ಏನೋ ಬಟ್ಟೆ ತೆಗೆದವರೆ ಅದು ಪೊಲೀಸ್ ಒಳಗೆ ಸೇರ್ಕೊಂಡು ಆಚೆ ಈಗ ಏನೀಗ ಹಕ್ಕುಪತ್ರ ಕೊಟ್ಟಿದ್ದೀವಿ. ಈಗ ಸ್ಲಮ್ ಬೋರ್ಡ್ ಅವರು ನಗರಸಭೆಗೆ ಅದರ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಇಲ್ಲಿ ಹಸ್ತಾಂತರ ಮಾಡಬೇಕು. ಹೌದಾನೆ? ಅವರು ಇವ್ರಿಗೆ ಓನರ್ಶಿಪ್ ಕೊಡ್ತಾರೆ. ಆವಾಗ ಅದ ನಂತರ ಮುನ್ಸಿಪಾಲಿಟಿ ಅವರು ಖಾತಾ ಮಾಡ್ತಾರೆ. ಚಲಪತಿ ಅವ್ರು ಏನ್ ಹೇಳಿದ್ದು, ನಗರಸಭೆಗೆ ನೀವು ಬರೋಂತ ಇದಕ್ಕಾಗಿ ಬಂದು ಅಲ್ಲಿ ಅಲ್ಲಾಡುವಂಥದ್ದು ಮತ್ತೊಂದು ಬೇಡ, ಯಾರು ಮಧ್ಯವರ್ತಿಗಳು ಮತ್ತೊಬ್ಬರು ಇಟ್ಕೊಂಡು ಓಡಾಡೋದು ಬೇಡ, ನಾವೇ ನಿಮ್ಮ ಮನೆಗಳಿಗೆ ಖಾತಾಗಳು ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳೋದು ದಾಟಿ ಬೇರೆ ಒಟ್ಟಾಗಿ ಹೇಳಿದ್ದಾರೆ. ಅದರಿಂದ ತಪ್ಪಾಗಿ ತಿಳ್ಕೊಂಡ್ಬಿಡಿ. ಅದರಿಂದ ಇದು ಪ್ರಕ್ರಿಯೆ ಇಲ್ಲಿಗೆ ಮುಗಿದಿಲ್ಲ, ಇನ್ನ ಪ್ರಕ್ರಿಯೆ ಆಗೋದಿದೆ.
ಇನ್ನ ಏನು 1000 ಚಿಲ್ಲರೆ ನಾವು ಕೊಟ್ಟಿದೀವಿ, ಅದ್ರದ್ದು ಪ್ರಕ್ರಿಯೆ ಆಗ್ಬೇಕು, ಬೇಗ ಆಗ್ಬೇಕು. ತಡ ಮಾಡ್ತಾ ಇದೀವಿ ಬನ್ನಿ. ಈಗೆಲ್ಲ ಒಟ್ಟಿಗೆ ಎಷ್ಟು ದಿವಸದಲ್ಲಿ ಮಾಡ್ತೀವಿ ಹೇಳು? 10 ದಿನದಲ್ಲಿ ಮುನ್ಸಿಪಾಲಿಟಿ ಕೊಡ್ತೀಯಾ? ಈಗ ಮುನ್ಸಿಪಾಲಿಟಿ ನೀವು ಖಾತೆ ಕೊಟ್ರೆ 600 ಈಗ ರೆಡಿ ಮಾಡ್ಕೊಡ್ಬೇಕು. ಅದೇ ಈಗ ಎಲ್ಲ ಒಟ್ಟಿಗೆ ಅದನ್ನ ನಗರಸಭೆಯಿಂದ ಕೊಡಿಸುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಎಲ್ರಿಗೂ ತಡ ಆಗಿದ್ದಕ್ಕೆ ಕ್ಷಮಿಸಿ.